ಮಳೆಯ ಅಬ್ಬರಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ನಲುಗಿ ಹೋಗಿದೆ. 88 ವರ್ಷಗಳ ಬಳಿಕ ದೆಹಲಿಯಲ್ಲಿ ರಣರಕ್ಕಸ ಮಳೆಯಾಗ್ತಾ ಇದೆ. ಕಳೆದ 124 ವರ್ಷಗಳಲ್ಲಿ 234.5 mm ದಾಖಲೆಯ ಮಳೆ. 200 mm ಮಳೆ ಹಾನಿ ಪ್ರದೇಶಗಳನ್ನ 200 ಕಡೆಗಳಲ್ಲಿ ಮಳೆ ಹಾನಿ ಪ್ರದೇಶಗಳನ್ನ ಇದಾಗಲೇ ಸರ್ಕಾರ ಗುರುತಿಸಿದೆ. ದೆಹಲಿ ವಿಮಾನ ನಿಲ್ದಾಣದ ಮೇಲ್ಚಾವಣಿಯೇ ಕುಸಿತ ಆಗಿರೋದು ಆವಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಆ ದುರಂತದಲ್ಲಿ 4 ವಾಹನ ಹಾಗೆ 8 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ಘೋಷಣೆ ಕೂಡ ಮಾಡಲಾಗಿದೆ. ಜೊತೆಗೆ ಗಾಯಾಳುಗಳಿಗೆ 3 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಪರಿಹಾರವನ್ನ ಘೋಷಿಸಿ ದೆಹಲಿ ಏರ್ಪೋರ್ಟ್ ಆದೇಶವನ್ನ ನೀಡಿರೋದು. ಅಲ್ಲಿ ಮೇಲ್ಚಾವಣಿ ಕುಸಿತವಾದರೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಾದಂಥ ಅವಾಂತರ ದೆಹಲಿಯಲ್ಲಿ ನೋಡಬಹುದಾಗಿದೆ. ಎಷ್ಟು ದಿನ ರಣ ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿರುವಂತ ನವದೆಹಲಿಯ ಜನ ಇದೀಗ ಹೊಳೆಯಂತಾದ ರಸ್ತೆಗಳಲ್ಲಿ ನಡೆದಾಡುವಂತ ಪರಿಸ್ಥಿತಿ ಇದೆ. ಮನೆಯ ಒಳಗಡೆ ನೀರು ನುಗ್ಗಿದೆ. ಆಸ್ಪತ್ರೆಯ ಆವರಣವನ್ನೂ ಕೂಡ ಸಂಪೂರ್ಣವಾಗಿ ನೀರು ಆವರಿಸಿಕೊಂಡ್ಬಿಟ್ಟಿದೆ. ಆಂಬ್ಯುಲೆನ್ಸ್ಗಳ ಸಂಚಾರ ಇಲ್ಲ. ತುರ್ತು ಸೇವೆಗಳಿಗೂ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಟ್ರಾಫಿಕ್ ಬೇರೆ ಸಮಯದಲ್ಲೇ ನಾವು ನೋಡ್ತಾ ಇರ್ತೀವಿ ಯಾವ ರೀತಿಯಾಗಿರುತ್ತೆ ಮಹಾನಗರದ ಟ್ರಾಫಿಕ್ ವ್ಯವಸ್ಥೆ ಅಂತ. ಈಗಂತೂ ಮಳೆಯಿಂದಾಗಿ ಅಲ್ಲಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಿದೆ. ಸಂಚಾರವೇ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡಬೇಕಾಗಿದೆ. ಎಂಥ ಎಮರ್ಜೆನ್ಸಿ ಇದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ತಲುಪೋದಕ್ಕಾಗ್ತಾ ಇಲ್ಲ. ನಿಂತಲ್ಲೇ ನಿಂತಿರುವಂತ ಸಾವಿರಾರು ವಾಹನಗಳನ್ನ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ರಸ್ತೆಗಳು ಹೊಳೆಯಂತಾಗಿವೆ. ಒಂದೊಂದು ರಸ್ತೆಗಳು ಕ್ಲಿಯರ್ ಇರೋದು ಬಿಟ್ರೆ ಮತ್ತೊಂದಷ್ಟು ಕಡೆಗಳಲ್ಲಿ ಯಾವ ರೀತಿಯಾಗಿ ದೆಹಲಿಯ ಚಿತ್ರಣ ಈಗ ಇದೆ ಅನ್ನೋದನ್ನ ನೀವು ನೋಡಿರಬಹುದು. ಕೇವಲ 140 ಮಿಲಿಮೀಟರ್ ಮಳೆ ಆದ್ರೇನೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ 200ಕ್ಕೂ ಹೆಚ್ಚು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿರೋದು ನವದೆಹಲಿಯಲ್ಲಿ.